KRJ ಒಂದು ಪೌಡರ್ ಚಿತ್ರದ ರಿಲೀಸಿಂಗ್ ಡೇಟ್ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಆ ಒಂದು ಕುರಿತು ಮಾತಾಡೋದಕ್ಕೆ ನಮ್ಮ ಕರೆಗೆ ಹೋಗೋದು ಬಂದಿರತಕ್ಕಂಥ ಎಲ್ಲ ನಮ್ಮ ಯೂಟ್ಯೂಬ್ ಮಾಧ್ಯಮದವರಿಗೆ ಆದರೂ ಸ್ವಾಗತವನ್ನು ಕೊಡ್ತಾ ಯಾರು ಬರಬೇಕಿತ್ತ ಅಷ್ಟೇ ಅಲ್ವ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಮೊದಲಿಗೆ ಇದೀಗ ತಾನೇ ಲಂಡನ್ನಿಂದ ಇಂಡಿಯಾಗೆ ಡೈರೆಕ್ಟಾಗಿ ಬಂದಿರುವಂಥ ಶರ್ಮಿಳಾ ಮೈತ್ರಿ ಅವರು ನಮ್ಮ ಚಿತ್ರವನ್ನು ಕುರಿತು ಮಾತಾಡಬೇಕು ಅಂತ ಕೇಳಿಸಿದ್ರು. ಸೊ ಹಾಗಾಗಿ ನಿಮ್ಮಿಂದಲೇ ಶುರುವಾಗಲಿ. ಏನಾದ್ರು ಕ್ವಶನ್ ಇದು ದಯವಿಟ್ಟು ಕೇಳಿ, ಯಾರು ಮಿಸ್ ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು. ನಮಸ್ಕಾರ. ಆ್ಯಕ್ಚುಲಿ ಕಾರ್ತಿಕ್ ಅವರು ನನಗೆ ಈ ಪ್ರೆಸ್ ಮೀಟ್ ಆಗ್ತಾಯಿದೆ ಅಂತ ಹೇಳಿದ ತಕ್ಷಣ ಐ ಹ್ಯಾಡ್ ಟು ಟೇಕ್ ಅ ಫ್ಲೈಟ್ ಅಂಡ್ ಕಮ್ ಬ್ಯಾಕ್. ಸೌಂಡ್ ಜಸ್ಟ್ ಸೌಂಡ್ ಇಲ್ಲ. ಟೇಕ್ ಅ ಫ್ಲೈಟ್. ಅದೇ ಸೊ ಕಾರ್ತಿಕ್ ಅವರು ನನಗೆ ಈ ಸಿನಿಮಾ ಬಗ್ಗೆ ಈ ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ ತಕ್ಷಣ ಐ ಟುಕ್ ಅ ಫ್ಲೈಟ್ ಆ್ಯಂಡ್ ಕೇಮ್ ಬ್ಯಾಕ್. ಯಾಕಂದರೆ ಐ ರಿಯಲಿ ಬಿಲೀವ್ ಇನ್ ದಿಸ್ ಪ್ರಾಜೆಕ್ಟ್. ಪ್ಲೀಸ್ ಸ್ಟಾಪ್ ಲಾಫಿಂಗ್. ಯಾಕಂದರೆ ಈ ಸಿನಿಮಾದಲ್ಲಿ ಐ ಥಿಂಕ್ ತುಂಬ ಒಳ್ಳೆ ಎಲಿಮೆಂಟ್ಸ್ ಇದೆ. ಐ ಥಿಂಕ್ ಇಟ್ಸ್ ಔಟ್ ಆ್ಯಂಡ್ ಔಟ್ ಕಾಮಿಡಿ. ಆ್ಯಂಡ್ ಐ ಥಿಂಕ್ ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಇನ್ ದಿಸ್ life we need a lot of comedy. Andre I love comedy content and I think it's a very easy going easy film and ella ಪಾತ್ರಗಳನ್ನು ತುಂಬಾನೇ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ. 9 ಕ್ಯಾರೆಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ, ರೈಟ್ ಫ್ರಮ್ ಧನ್ಯಾಸ್ ಕ್ಯಾರೆಕ್ಟರ್ ಟು ದಿಗಂತ್ ಟು ಮೈನ್, ರವಿಶಂಕರ್ ಅವರು, ಅನಿರುದ್ಧ್, ಆಲ್ ಆಫ್ ದೆಮ್, ರಂಗಯ್ಯ ರಘು ಸರ್ದು ಕ್ಯಾರೆಕ್ಟರು ಎಲ್ಲ ದೇ ಸೋ ವೆಲ್ ಎಚ್. ಅಂದರೆ ತುಂಬ ಫೋಕಸ್ ಇದೆ ಈ ಎಲ್ಲ ಕ್ಯಾರೆಕ್ಟರ್ಸಲ್ಲಿ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ August 23rd ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಹೋಪ್ಫುಲ್ ದಟ್ ಇದೆಲ್ಲರೂ ಈ ಚಿತ್ರ ನೋಡಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಗೋಲ್ ಬಿ ಅ ಲಾಫ್ ರೈಡ್. ಆ್ಯಂಡ್ ಐ ಆಮ್ ಪ್ರಿಟಿ ಶೋರ್ ನಿಮಗೆಲ್ಲ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಶಿಂಗ್ ದ ಪೌಡರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಫ್ರಮ್ ಮೈ ಸೈಡ್ ಆ್ಯಂಡ್ ಐ ಹೋಪ್ ಆಲ್ ವಿಲ್ ಎಂಜಾಯ್. ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಈ ಚಿತ್ರದ ನಾಯಕನಟರಾದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಿಗಿ. ಎಲ್ರಿಗೂ ನಮಸ್ಕಾರ. ಇನ್ನೊಂದು ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ. ಸದ್ಯದಲ್ಲಿ August 15th 23rd ಅದು ನಮ್ಮ 23rd ಕನ್ಫರ್ಮಾ? ಓಕೆ, ಯೋಗಿ ಭಾಯ್ ಹೇಳಿದ್ದಾರೆ, ಕಾರ್ತಿಕ್ ಭಾಯ್ ಹೇಳಿದ್ದಾರೆ. ಸೊ 23rd August ನಾವು ಬರ್ತಾ ಇದ್ದೀವಿ. ಸೊ ಎಲ್ಲ ನಟರಿಗೂ ಏನೋ ಒಂದು ಸ್ಟ್ರೆಂತ್ ಇರುತ್ತಲ್ಲ, ಅದು ನನ್ನ ಸ್ಟ್ರೆಂತ್ ಏನೋ ಅಂದ್ರೆ ಬಹುಶಃ ನಗ್ಸೋದು, ಕಾಮಿಡಿ ಅನ್ಸುತ್ತೆ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಹಾಗೆ ಜನನೂ ಕೂಡ ನನ್ನ ಕಾಮಿಡಿ ಚಿತ್ರನ ಎಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೊಂದು ಒಳ್ಳೆ ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ಬರೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ತುಂಬ ಹೃದಯದ ಥ್ಯಾಂಕ್ಸ್ ನಾವು ಜನಾರ್ದನ್ ಚಿಕ್ಕಣ್ಣವ್ರಿಗೆ ಹೇಳ್ಬೇಕು. ಯಾಕೆಂದರೆ ಅವರ ಡೈರೆಕ್ಷನ್ಗೆ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು. ಅವರ ಸಿನಿಮಾಗಳನ್ನ ನಾನು ನೋಡಿ ತುಂಬ ಇಷ್ಟಪಟ್ಟಿದ್ದೆ. ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅವರು ಕೂಡ ತುಂಬ ಚೆನ್ನಾಗಿ ಈ ಸಿನಿಮಾ ನಿರ್ದೇಶನ ನೀಡಿದ್ದಾರೆ. ಜೊತೆಗೆ KRJ ನಮ್ಮ ಕಾರ್ತಿಕ್ ಭಾಯ್, ಆಮೇಲೆ ಯೋಗಿ ಭಾಯ್ ಅಂತೂ ತುಂಬಾ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ TVF ಮುಂಬೈಯಲ್ಲಿ ಅವರು ಸಾಕಷ್ಟು ಹಿಂದಿ, ನಿಮಗೆ ಅಮೆಝಾನಲ್ಲಿ ನೋಡಿದ್ರೆ ಪಂಚಾಯತ್ ಅಂತಿದೆ, ಕೋಟಾ ಫ್ಯಾಕ್ಟ್ರಿ ಅಂತಿದೆ, ಹೀಗೆ ಹಲವಾರು ಒಳ್ಳೊಳ್ಳೆ ಸೀರೀಸ್ಗಳನ್ನ, ಆಮೇಲೆ ಯೂಟ್ಯೂಬ್ನಲ್ಲಿ ಅವ್ರದ್ದು TVF ಅಂದರೆ ಒಂದು ದೊಡ್ಡ ಕ್ರೇಜು, AID ಅಂತೆಲ್ಲ ಮಾಡ್ತಾರೆ. ಸೊ ಅವರು ಫಸ್ಟ್ ಟೈಮು ಕನ್ನಡಕ್ಕೆ ಬಂದಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ. ಆಮೇಲೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಈ ತಂಡದ ಮೇಲಿರಲಿ, ನನ್ನ ಮೇಲಿರಲಿ, ಇಡೀ ನಮ್ಮ ಟೀಮ್ ಮೇಲಿರಲಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಕೋಸ್ಟಾರ್ ಧನ್ಯವಾದ ಮಾತಾಡ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಮನೆಯಲ್ಲಿ ಬಂದು ಸೇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಿನಿಮಾ ಪೌಡರ್ ಇದೆ August 23rd ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ಸಿನಿಮಾಗಳನ್ನ ನೋಡೋದೇ ಕಮ್ಮಿ ಆಗಿದೆ. ಅಂಥದ್ರಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಎಲ್ಲರೂ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಟೀಮ್ ಬಗ್ಗೆ ಮಾತಾಡೋದಿದ್ರೆ, ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು KRJ, ನಮ್ಮ ಯೋಗಿ ಸರ್ ಮತ್ತು ಕಾರ್ತಿಕ್ ಸರ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಟು ದ ಜನಾರ್ದನ್ ಸರ್, ಅಫ್ಕೋರ್ಸ್, ಯಾಕಂದರೆ ಕಾಮಿಡಿ ಅಂತ ಒಂದು ಆಸ್ಪೆಕ್ಟ್ನ ನಾನು ನನ್ನಲ್ಲಿ
ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಇನ್ ಸಿನಿಮಾ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ ಈ ಸಿನಿಮಾದ ಮೂಲಕ ಸಿಕ್ತು ಅಂತ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಕಾಸ್ಟ್ ಬಗ್ಗೆ ಹೇಳೋದಿದ್ರೆ ಇಲ್ಲೆಲ್ಲರೂ ಇದ್ದಾರೆ. ಶರ್ಮಿಳ ಅವರು, ನಮ್ಮ ರವಿ ಸರ್ ಅವರು, ಅನಿರುದ್ಧ್ ಅವರು, ದಿಗಂತ್ ಅವರು, ರಂಗಾಯಣ ರಘು ಸರ್ ಅವರು, ದೇಶಪಾಂಡೆ ಸರ್, ಇವರೆಲ್ಲರ ಜೊತೆ ನಾಗಭೂಷಣ್ ಅವರು, ಇವರೆಲ್ಲರ ಜೊತೆ ಕೆಲಸ ಮಾಡಿ ನನಗೆ ಐ ಥಿಂಕ್ ಐ ಗಾಟ್ ಟು ಲರ್ನ್ ಅ ಲಾಟ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಿದ್ರೆ ನಮ್ಮ ಸಿನಿಮಾ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೋ ಅದೇ ಥರ ನಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದ್ದಿದ್ದು. ಅದರ ಅರ್ಥ ಏನಂದರೆ ನಿಮಿಷಕ್ಕೂ ನಗ್ತಾ ಇರ್ತೀರ. ಸೊ ನಮ್ಮ ಶೂಟಿಂಗ್ ಟೈಮ್ನಲ್ಲೂ ನಿಮಿಷಕ್ಕೆ ನಕ್ಕಿ ಆ ಒಂದು ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಜನಾರ್ದನ್ ಸರ್, ಆ ಒಂದು ಆಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಸೆಟ್ನಲ್ಲಿ. ಅದು ನಾನಿವತ್ತು ಕೇಳೋಕಟ್ಟು ನೋಡಿದೆ, ಕೇಳಬಾರ್ದು, ಆದ್ರೂ ಸೂಪರ್ ಆಗಿದೆ ನಿಜವಾಗ್ಲೂ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ನೀವೆಲ್ರಿಗೂ ತೋರಿಸೋದಕ್ಕೆ. ಸೊ 23rd August ಮಿಸ್ ಮಾಡದೆ ಬಂದರು, ನೀವೆಲ್ಲರೂ ನೋಡಿ. ಆ್ಯಂಡ್ ಯಾ, ಥ್ಯಾಂಕ್ ಯು. ನೆಕ್ಸ್ಟ್ ಅನಿರುದ್ಧ್ ಅವರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಥ್ಯಾಂಕ್ ಮಾಡಬೇಕಾಗಿರೋದು KRG ಅವ್ರನ್ನ, ಕಾರ್ತಿಕ್ ಸರು, ಯೋಗಿ ಸರು. ಯಾಕಂದರೆ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು ಒಂದು ದೊಡ್ಡ ಅದೃಷ್ಟ. ತುಂಬ ಮಜಾ ಮಾಡಿದ್ದೀವಿ. ಈ ಥರ ಕಾಸ್ಟ್ ಜೊತೆ ಆನ್ ಸ್ಕ್ರೀನು ನಿಮಗೆ ಮಜಾ ಬರುತ್ತೆ, ಆಫ್ ಸ್ಕ್ರೀನ್ ಅಂತೂ ನಾವು ಭಯಂಕರ ಮಜಾ ಮಾಡಿದ್ದೀವಿ. ಸ್ಟಾರ್ಟಿಂದ ಲಾಸ್ಟ್ ತನಕ ಕಾಮಿಡಿನೇ, ಯೂತ್ಫುಲ್ ಕಾಮಿಡಿ ಅಂತ ಹೇಳ್ಬೋದು. ಅದಕ್ಕೆ ನಾನು ಎಲ್ಲ ದಿಗಂತ್ ನಾನು ತುಂಬ ಹತ್ರ, ಐ ಮೀನ್ ನಾನು ಅವ್ರನ್ನ ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೀನಿ. ಸೊ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ ಆಫ್ ಯು ಎಂಟೈರ್ ಕಾಸ್ಟ್, ಶರ್ಮಿಳಾ, ರವಿ ಸರ್ ಸಖತ್ ಕಾಮಿಡಿ ಇದೆ. ಅದೇ ಆನ್ ಆ್ಯಂಡ್ ಆಫ್ ಸ್ಕ್ರೀನು ಅದು ಗೊತ್ತಾಗತ್ತಲ್ಲ ನಿಮಗೆ. ಸೊ ಥ್ಯಾಂಕ್ ಯು. ಒಂದು ಅವರು ಅನೌನ್ಸ್ ಮಾಡ್ತಾರೆ ಡೇಟು, ರಿಲೀಸ್ ಡೇಟು. ಇದು ಪಕ್ಕ, ಈ ಸಿನಿಮಾ ಪಕ್ಕ ಹಿಟ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪೇಷಂಟ್. ಮನೆ ಕೈಯೆಲ್ಲ ಓಡಾಡಿಸ್ಕೊಂಡು ಎಲ್ಲರೂ ಪೇಷಂಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. 2020ಇಂದ ನಾನು ಕಾರ್ತಿಕ್ ಸರ್ ಜೊತೆ ಮಾತುಕತೆ ಇದ್ದೆ, ಯಾವುದೋ ಒಂದು ಪ್ರಾಜೆಕ್ಟಿಗೆ ಕೊಲಾಬ್ರೇಟ್ ಆಗಬೇಕು ಅಂತ ಅಂದ್ಕೊಂಡು ನಾನು ಒಂದಷ್ಟು ರ್ಯಾಂಡಮ್ ಐಡಿಯಾಸ್ ಪಿಚ್ ಮಾಡಿದ್ದು, ಆ ಡಿಸ್ಕಷನ್ ಇದ್ವಿ ಮಾಡಬೇಕು ಅಂತ ಅಂದ್ಕೊಂಡು ಯಾವುದೂ ವರ್ಕೌಟ್ ಆಗಿರಲಿಲ್ಲ. ಸೊ ನಂದು ಅಜ್ಞಾತವಾಸಿ ಟೀಸರ್ ರಿಲೀಸ್ ಆದಮೇಲೆ ಕಾರ್ತಿಕ್ ಸರ್ ಒಂದ್ಸಲ ಕಾಲ್ ಮಾಡಿ, ಒಂದು ಪ್ರಾಜೆಕ್ಟ್ ಇದೆ, ಒಂದು ಸ್ಟೋರಿ ತೊಗೊಂಡಿದ್ದೀವಿ, ಸೊ ವಿಲ್ ಬಿ ಇಂಟ್ರೆಸ್ಟೆಡ್ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ಟೋರಿ ಪ್ರೆಸೆಂಟ್ ಮಾಡಿದ್ರು. ಸ್ಟೋರಿ ಬಂದಿರೋದು ಬಂದು ದೀಪಕ್ ವೆಂಕಟೇಶ್ ಅಂತ ಅಂದ್ಬಿಟ್ಟು, ಮುಂಬೈ ಬೇಸ್ಡ್ ರೈಟರ್. ಸೊ ಅವರು ಸ್ಟೋರಿನ KRG ಅವ್ರು ತೊಗೊಂಡು ಐ ಥಿಂಕ್ ಒಂದು 1.5 yearsಯಿಂದ they were in the project. They were looking for a director to come on board. So when Karthik sir asked me to do it, I couldn't say no. I really wanted to do a film with him. ಸೊ ಹಂಗಾಗಿ ಎಸ್ ಅಂತಂದೆ. ಸೊ ದ ಹೋಲ್ ಇಂಟೆಂಟ್ ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ವೆನೈಸೆ ಇಂಟೆಂಟ್ ಈವನ್ ಬಂದು ಪ್ರೊಡ್ಯೂಸರ್ಸ್ ನಮಗೆ ಏನು ಯಾವ ಪರ್ಪಸ್ಗೋಸ್ಕರ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ, ಈ ಸಿನಿಮಾನ ಈ ಸಬ್ಜೆಕ್ಟ್ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ ಅಂತಂದರೆ, ಒಂದು 2018ಇಂದ ದೇರ್ ವಾಸ್ ಫ್ಲಡ್ ಆಫ್ ಕಂಟೆಂಟ್ಸ್, OTT ಅದು ಇದೆಲ್ಲ ಬಂದಮೇಲೆ ಸಿಕ್ಕಾಪಟ್ಟೆ ಥ್ರಿಲ್ಲರ್ಸು ಒಂದು ಕಡೆ, ಇನ್ನೊಂದು ಕಡೆಗೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ, ಆ ಎರಡು ತೊಗೊಂಡ್ರೆ ತುಂಬ ಸಬ್ಜೆಕ್ಟಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡು ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ಸ್, ಆ್ಯಸ್ ಫಿಲಮ್ ವ್ಯೂವರ್ಸ್ ಎಲ್ಲ ಅವರು ಒಂದು ಅಸೆಸ್ಮೆಂಟ್ ಇತ್ತು. ಸೊ ದೇ ವೆರಿ ಪರ್ಟಿಕ್ಯುಲರ್ಲಿ ದೇ ವಾಂಟೆಡ್ ಟು ಡೂ ಅ ಎಂಟರ್ಟೈನಿಂಗ್ ಫಿಲ್ಮ್. ಜಾಸ್ತಿ ತಲೆ ಕೆಡ್ಸ್ಕೊಂಡು ಜನ ಸಿನಿಮಾ ನೋಡೋಕ್ಕೆ ಬಂದಾಗ ಬಂದು ಕೂತ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ತೊಗೊಂಡು ಮಜಾ ಮಾಡಿ ಆಚೆ ಹೋಗಬೇಕು. ಅದು ಈ ಸಿನಿಮಾಗೆ ಒಂದು ನಾವು ಹುಟ್ಟಿದ್ದು ಈ ಸಿನಿಮಾ ಈ ಸಬ್ಜೆಕ್ಟ್ ಮಾಡೋದಕ್ಕೆ ಅಂತ ಅಂದ್ಕೊಂಡು ಇವ್ರಿಗೂ ಒಂದು ಇಂಟೆನ್ಷನ್ ಇದ್ದಿದ್ದು. ಕತೆ ವೆರಿ ಸಿಂಪಲ್, ಈಗ ನಾವೇನು ಜಾಸ್ತಿ ಹಿಡಿದಿಟ್ಕೊಂಡು ಮಾಡೋಂಥದ್ದೇನಿಲ್ಲ. ವೆರಿ ಈಸಿ ಫಿಲ್ಮ್, ವೆರಿ ಸಿಂಪಲ್ ಸಬ್ಜೆಕ್ಟ್ ತೊಗೊಂಡೇ ಮಾಡಿದ್ದೀವಿ. ಈ ಬಟರ್ಫ್ಲೈ ಎಫೆಕ್ಟ್ ಅಂತ ಅಂತಾರಲ್ಲ ಆ ಥರ. ಸೊ ಬೇಸಿಕಲಿ ಒಬ್ಬ ಕೊರಿಯರ್ ಬಾಯ್ದು ಒಂದು ಮಿಸ್ಟೇಕಿಂದ ಒಂದೆರಡು ವರ್ಲ್ಡ್ಸ್ ಇರುತ್ತೆ. ಈ ಸಿನಿಮಾದ ಒಂದೆರಡು ವರ್ಲ್ಡ್ ಇದೆ. ಒಂದು ಈ ಡ್ರಗ್ ಫ್ಯಾಮಿಲಿದು ಒಂದು ವರ್ಲ್ಡು, ಇನ್ನೊಂದು ಕಾಮನ್ ಸಿಟಿಸನ್ಸ್ದು ಒಂದು ವರ್ಲ್ಡು. ಆ ಕೊರಿಯರ್ ಬಾಯ್ ಮಾಡೋ ಒಂದು ಮಿಸ್ಟೇಕಿಂದ ಈ ಎರಡು ವರ್ಲ್ಡ್ ಹೆಂಗೆ ಮಿಕ್ಸ್ ಆಗುತ್ತೆ, ಆ ಮಿಕ್ಸ್ ಆಗಿ ಬರೋದಲ್ಲಿ ಅದೇನು ಡ್ರಾಮಾ ಕ್ರಿಯೇಟ್ ಆಗುತ್ತೆ, ಅದು ಸಿನಿಮಾ. ದರ್ ಇಸ್ ನೋ ಸಸ್ಪೆನ್ಸ್ ಟು ಇಟ್. ಅದು ತುಂಬ ಏನು ಜಾಸ್ತಿ ಇದೆಯಲ್ಲ. ಟ್ರೈನ್ ಹೋಗೋದು ಸುಮಾರು ಸಲ ನೋಡಿರ್ತೀರಾ, ಅದನ್ನ ಒಂದು ಡ್ರೋನ್ ಶಾಟಲ್ಲಿ ಎಲ್ಲೋ ನೋಡೋದು ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಕಾಣಿಸ್ತದಲ್ಲ, ಆ ಎಳೆಗೆ ಇಟ್ಕೊಂಡು ಆ ಫ್ರೆಶ್ ಪರ್ಸ್ಪೆಕ್ಟಿವ್ ಕೊಡೋಣ ಅಂತ ಅಂದ್ಕೊಂಡು ಸಿನಿಮಾ ಮಾಡಿದ್ದೀವಿ.
ವಸ್ತು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ್ಯಸ್ ಅ ಫಿಲ್ಮ್ ಮೇಕರ್ ನನಗೂ ಇರುತ್ತೆ, ಆ್ಯಸ್ ಪ್ರೊಡ್ಯೂಸರ್ಸ್ ಅವರು ಪ್ರೆಸೆಂಟ್ ಮಾಡ್ಬೇಕಂದ್ರೆ ಯಾವಾಗಲೂ ಇರುತ್ತೆ. ಸೊ ಹೊಸದಾಗಿ ಅಂತಂದರೆ ಈ ಇಂಥ ಕಾಮಿಡಿ ಜಾನರ್ ಸಿನಿಮಾದಲ್ಲಿ ಲಾಸ್ಟ್ ಒಂದು 30 minutes ಆಫ್ ದ ಫಿಲ್ಮ್ ಒಂದು ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡಿದ್ವಿ. ಹೆವಿ VFX ಒಂದು ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆಲ್ಸೋ ಒಂದು ಸ್ವಲ್ಪ ಕಾಮಿಡಿನ ಪುಷ್ ಮಾಡ್ಕೊಂಡೆಲ್ಲ ಮಾಡಿದ್ದೀವಿ. ಅವ್ರ ಮಾತು ಅವ್ರದ್ದು ಫೀಡ್ಬ್ಯಾಕ್ ತಿಳ್ಕೊಂಡು ರೇಟ್ಸ್ಗಳು ಕಮ್ಮಿ ಮಾಡಿದ್ವಿ ಪಿಕ್ಚರ್ಗೆ, ಡೈಲಿ ಪ್ರೈಸಿಂಗ್ ಮಾಡಿದ್ವಿ. ಚಿಕ್ಕ ಪಿಕ್ಚರ್ಗೆ ರೇಟ್ಸ್ ನಾಮಿನಲ್ ರೇಟ್ಸ್ ಇತ್ತು, ದೊಡ್ಡ ಪಿಕ್ಚರ್ಗೆ ಸ್ವಲ್ಪ ಖರ್ಚಾಗಿರೋ ಪಿಕ್ಚರ್ಗೆ ಜಾಸ್ತಿ ಇತ್ತು. ಮೀನ್ಸ್ ಎಲ್ಲ ಥರವನ್ನು ಮಾಡಿದ್ವಿ. ರಿಕ್ವೆಸ್ಟ್ ಏನಂದರೆ ಪೀಪಲ್ ಹ್ಯಾಸ್ ಟು ಕಮ್ ಔಟ್ ಆಫ್ ದಟ್ ಮೈಂಡ್ ಸೆಟ್ ದಟ್ ಎಲ್ಲ ಸಿನಿಮಾ OTT ತಗೋತಾರೆ, ಸ್ಯಾಟಲೈಟ್ ತಗೋತಾರೆ, 2 ವಾರಕ್ಕೆ ಬರುತ್ತೆ, 3 ವಾರಕ್ಕೆ ಬರುತ್ತೆ. ಅದೆಲ್ಲ ಸಿಚುವೇಶನ್ ತುಂಬ ಡಿಫ್ರೆಂಟ್ ಇದೆ. ಆ್ಯಂಡ್ ಆ್ಯಸ್ ಮೂವಿ ಮೇಕರ್ ನಾವು ಚೇಂಜ್ ಮಾಡ್ಕೊತೀವಿ ನಮ್ಮ ಅಪ್ರೋಚ್ ಒಂದು ಪೊಸಿಷನಿಂಗ್ ಫಿಲ್ಮ್ ಆಗಲಿ ಅಥವಾ ತುಂಬ ಸತಿ ಹೇಳಿದ್ದೀನಿ ಒಂದು ಪ್ರಮೋಷನಲ್ಲಾಗಲಿ. ಜನರು ಇದೊಂದನ್ನು ಅವರು ಮೈಂಡ್ ಚೇಂಜ್ ಮಾಡ್ಕೊಳ್ಳೋದು, ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳೋದು. ಥಿಯೇಟರ್ ಬಂದು ಥಿಯೇಟರ್ ಚೆನ್ನಾಗಾದರೆ ಮಾತ್ರ OTT ಬರೋದು ಅಂತ ಬಂದು ಇಷ್ಟಪಡೋದು ಬಿಡೋದು ಅದು ಏನೇ ಫೀಡ್ಬ್ಯಾಕ್ ತೊಗೊಳ್ಳೋಣ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ. ಬಟ್ ಬರಬೇಕು, ಬರ್ತೇನೆ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಅಂತ ಹೇಳೋದನ್ನ ಸ್ಟಿಲ್ ಓಕೆ, ಒಳ್ಳೆ ಪಿಕ್ಚರ್ ಬಂದಿದ್ದೇ ಇರ್ಬೋದು, ಬಂದಿದ್ದು ಇರ್ಬೋದು. ಈ ವರ್ಷ ಕೆಲವು ತುಂಬ ಶಾಕಾಹಾರಿ ಆಗಲಿ, ಡ್ರಿಂಕ್ ಆಗಲಿ, 3ನೇ ಕೃಷ್ಣಪ್ಪ ಆಗಲಿ, ತುಂಬ ಒಳ್ಳೊಳ್ಳೆ ಕನ್ನಡ ಪಿಕ್ಚರ್ಗಳು ಬಂದಿದೆ. ಆ್ಯಂಡ್ ಹೀಗೆ ಸಪೋರ್ಟ್ ಇರಲಿ. 9ಕ್ಕೆ ಒಂಥರ ಗೇಟ್ಸ್ ಓಪನ್ ಆಗುತ್ತೆ, ಭೀಮಾಯಿಂದ ಓಪನ್ ಆಗುತ್ತೆ. ಒಂದು ಲಿಸ್ಟ್ ಆಫ್ ಸಿನಿಮಾ ಇದೆ. ಭೀಮಾ ತಕ್ಷಣ ಕೃಷ್ಣನ್ ಕನ್ನಡ ಸತಿ ಆಗಲಿ, ಗೌರಿ ನಮ್ಮ ಪಿಕ್ಚರ್ ಇದೆ, ರಿಷಬ್ ಅವ್ರದ್ದು ಪ್ರೊಡಕ್ಷನ್ ಲಾಫಿಂಗ್ ಬುದ್ಧ ಇದೆ, ಸುದೀಪ್ ಸರ್ ಮ್ಯಾಕ್ಸ್, ಶಿವನಂದ ಬೈಲ ಕಿರಣಗಳಿದೆ, ಮಾರ್ಟಿನ್ ಇದೆ, UI ಇದೆ. ಸೊ ಇಷ್ಟು ಸಿನಿಮಾ ಈ ವರ್ಷ ನನ್ನ ಜೊತೆಗೆ ಬರುತ್ತೆ. ಸೊ ರಿಕ್ವೆಸ್ಟ್ ಟು ಆಲ್ಸೋ ಪೀಪಲ್ ಟು ಚೇಂಜ್ ದಿಯರ್ ಮೈಂಡ್ ಸೆಟ್ ಆ್ಯಂಡ್ ಸಿ ಹೌ ವಾಟ್ ದ ಸಿಚುವೇಶನ್ಸ್ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದು ಎಲ್ಲ ಸಿನಿಮಾ 2 weeks ಬರಲ್ಲ ಅಥವಾ 4 weeks ಬರಲ್ಲ. ಸಿಚುವೇಶನ್ ಏನಿದೆ ತಿಳ್ಕೊಳ್ಳಿ, ಪಿಕ್ಚರ್ ಬಂದು ಸಪೋರ್ಟ್ ಮಾಡಿ. ಈ ಟೈಮಲ್ಲಿ ಇಟ್ ಈಸ್ ನಾಟ್ ಎಟ್ ಅ ವೆರಿ ಗುಡ್ ಸಿಚುವೇಶನ್, ಅದು ಚೇಂಜ್ ಆಗಬೇಕು. ಇಟ್ಸ್ ಆಸ್ಕಿಂಗ್ ಫಾರ್ ಸಪೋರ್ಟ್ ಫ್ರಮ್ ಆಲ್ ಮೂವಿ ಗೋಯರ್ಸ್. ಥ್ಯಾಂಕ್ ಯು.